ಕಾಂಗ್ರೆಸ್ನವ್ರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಅಂತ. ಯಾರಿಗಪ್ಪ ಹೇಳ್ತೀರಿ? ಕಾಂಗ್ರೆಸ್ ಅವರು ರಾಜಕಾರಣದ ಇತಿಹಾಸ ತಿಳ್ಕೊಳ್ದೇ ಇರ್ತಕ್ಕಂಥ ವಿಚಾರಗಳು ನೀವು ಮಾತಾಡ್ಬೋದು. ನಾವು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಹಿರಿಯಕರು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕಾಂಗ್ರೆಸ್ನವರ ಮಾಡಿದವರು ಪ್ರಧಾನಮಂತ್ರಿಗಳು. ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ವೆಂಕಟರಾವ್ ನಾಡಗೌಡರು ಹೇಳ್ದಂಗೆ ಅವತ್ತು ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸ್ತಕ್ಕಂಥದಕ್ಕೆ ಬಹಳ ಜನ ಹಿಂಸರದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮನಸ್ಸು ಮಾಡಿ ಹೋಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತು ಅವರೆಲ್ಲರಿಗೂ ಕೂಡ ಒಂದು ಒಗ್ಗಟ್ಟನ್ನ ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಕಾಂಗ್ರೆಸ್ನವ್ರು ಹೇಳ್ತಾರೆ ಪ್ರಧಾನಮಂತ್ರಿ ಮಾಡ್ಬಿಟ್ರಿ ದೇವೇಗೌಡರಿಗೆ ಅಂತ. ಇತಿಹಾಸ ತಿಳಿದೇ ಇರತಕ್ಕಂಥವ್ರ ಹತ್ರ ಹೋಗಿ ಚರ್ಚೆ ಮಾಡಿ. ಇದೆಲ್ಲ ಕಾಂಗ್ರೆಸ್ನವರು JDS ಅವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ಬಹುಶಃ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇತ್ತೀಚಿನ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೊದಲನೇ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ 2006ರಲ್ಲಿ. ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಇದೇ ಸಿದ್ದರಾಮಣ್ಣ ಅವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿರ್ತಾರೆ. ತದನಂತರ ಪಕ್ಷವನ್ನು ಉಳಿಸ್ಬೇಕು, ಪಕ್ಷವನ್ನು ಬೆಳೆಸಬೇಕು, ಯಾಗಾದ್ರೂ ಮಾಡಿ ಇಲ್ಲಿಂದ ಮತ್ತೆ ಪಕ್ಷ ಪುಟದೇ ಹೇಳಬೇಕು ಅಂತಕ್ಕಂಥದ್ದಾದ್ರೆ ದೇವೇಗೌಡರ ಸುಪುತ್ರರು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಸಾಕಷ್ಟು ಜನ ಅವತ್ತಿನ ಅವರ ಶಾಸಕ ಮಿತ್ರರಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಣಯವನ್ನು ತಗೊಂಡು ಬಿಜೆಪಿ ಜೊತೆಗೆ ಸರ್ಕಾರವನ್ನು ರಚನೆ ಮಾಡಿದ್ರು. 20 ತಿಂಗಳ ಕಾಲ ಅವರು ಕೊಟ್ಟಂತ ಆಡಳಿತ ಬಹುಶಃ ಆ ಭಗವಂತನ ಒಂದು ಅನುಗ್ರಹ ಸನ್ಮಾನ್ಯ ದೇವೇಗೌಡರು ಕುಟುಂಬದ ಮೇಲೆ ಯಾವ ರೀತಿ ಇದೆ ಅನ್ನೋದಕ್ಕೆ ಬಹುಶಃ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ 43ರಿಂದ 44 ವಯಸ್ಸಿನ ಮುಖ್ಯಮಂತ್ರಿಗಳಾಗಿದ್ರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿಗಳಾದ್ರು. ಅವರು ಹಲವಾರು ಬಾರಿ ಸಂಸದರಾಗಿದ್ರು. ಆದರೆ 2004ರಲ್ಲಿ ಪ್ರಥಮವಾಗಿ ಶಾಸಕರಾದರು. ಮೊದಲನೇ ಬಾರಿ ಶಾಸಕರಾಗಿ ಈ ರಾಜ್ಯದ ಉನ್ನತವಾದಂಥ ಸ್ಥಾನದಲ್ಲಿ ಕೂತ್ಕೊಂಡು 20 ತಿಂಗಳು ಅವ್ರು ಕೊಟ್ಟಂತ ಆಡಳಿತ. ಯಾತಕ್ಕೋಸ್ಕರ ಆ ರೀತಿ ಆಡಳಿತವನ್ನು ಕೊಡ್ಲಿಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಕೈಲಿ ಸಾಧ್ಯ ಆಯಿತು ಅಂದ್ರೆ ನಿಷ್ಕಲ್ಮಶವಾದಂಥ ಮನಸ್ಸು, ನಿಸ್ವಾರ್ಥ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಅವರ ಹೃದಯದಲ್ಲಿ ಅವರು ಇಟ್ಕೊಂಡಿದ್ರು. ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ದುಡ್ಡು ಮಾಡಬೇಕು ಅಥವಾ ನಾನು ಭೂಮಿ ಖರೀದಿ ಮಾಡಬೇಕು ಅಥವಾ ನಾನು ಇನ್ನೊಂದೇನೋ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡೋದಕ್ಕೆ ಅವ್ರ ಹತ್ರ ಸಮಯವೇ ಇರಲಿಲ್ಲ. ಅವರು ಇಲ್ಲಿಯವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ 3 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇವತ್ತೇನಾದ್ರೂ ನಿಮ್ಮ ಕಣ್ಣು ಮುಂದೆ ಬದುಕಿದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತೆ ಅವರ ತಾಯಿ ಚೆನ್ನಮ್ಮನವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆಯ ಸೇವೆಗೆ ಸನ್ಮಾನ್ಯ ಕುಮಾರಣ್ಣ ಅವರ ಅವಶ್ಯಕತೆ ಇದೆ ಅಂತಕ್ಕಂಥ ದಿಕ್ಸೂಚಿ ಆ ಭಗವಂತನು ಕೊಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮುಂದೆ ಜೀವಂತವಾಗಿದ್ದಾರೆ. ಬಹಳ ಜನ ಗಾಬರಿ ಬೀಳ್ತಾರೆ, ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ಬಿಟ್ಟಿದೆಯಂತೆ. ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏನಾಯ್ತು ಅಂತಕ್ಕಂಥದ್ದು ತುಂಬ ಜನ ನೀವೆಲ್ಲ ಪಕ್ಷದ ಕಾರ್ಯಕರ್ತರುಗಳು ನೀವೆಲ್ಲ ಕುಮಾರಣ್ಣನಿಗೆ ಏನೂ ಆಗಬಾರ್ದಪ್ಪ, ಕುಮಾರಣ್ಣ ಬೇಗ ಗುಣಮುಖರಾಗಿ ಹೊರಗಡೆ ಬರಬೇಕು, ಈ ಜನತೆಯ ರಾಜ್ಯದ ಜನರ ಸೇವೆ ಮಾಡಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ. ನಿಮ್ಮ ಪ್ರಾರ್ಥನೆಗೆ 100ಕ್ಕೆ 100 ಆ ಭಗವಂತ ಫಲ ಕೊಟ್ಟಿದ್ದಾನೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವ ಈ ರಾಜ್ಯಕ್ಕೆ ಈಗಲೂ ಕೂಡ ಅನಿವಾರ್ಯ ಇದೆ. ಈಗಾಗಲೇ ದೇಶದಲ್ಲಿ ಎಲ್ಲೆಡೆ ಒಂದು ಕೂಗನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ 11 ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ, ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು, ಅವರ ಸಾಧನೆಗಳು ಇವತ್ತು ಮನೆ ಮನೆ ಮಾತಾಗಿದೆ ದೇಶದಲ್ಲಿ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ 20 ತಿಂಗಳು 14 ತಿಂಗಳು ಅವ್ರು ಕೊಟ್ಟಂತ ಕೊಡುಗೆಗಳು ಇವತ್ತಿಗೂ ಕೂಡ ಶಾಶ್ವತವಾಗಿ ಯಾವುದೇ ಜಾತಿ ಧರ್ಮ ಭೇದ ಸಮುದಾಯ ಯಾವುದೇ ಇರಲಿ, ಕುಮಾರಣ್ಣ ಅಂತ ಹೇಳಿದ್ರೆ ಮನಸ್ಸಿನಿಂದ ಪ್ರೀತಿ ಕೊಡ್ತೀರಿ, ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದೀರಿ, ನಿಮ್ಮ ಹೃದಯದಲ್ಲಿ ಅವ್ರಿಗೆ ಒಂದು ಶಾಶ್ವತ ಸ್ಥಾನವನ್ನ ಕೊಟ್ಟಿದ್ದೀರಿ. ಎಲ್ಲಾದ್ರೂ ಕೂಡ ಇವತ್ತು ಒಂದು ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ನ ಪಕ್ಷ ಕಳೆದ 2.25 ವರ್ಷದಿಂದನೂ ಆಡಳಿತಕ್ಕೆ ಬಂದಿದೆ.
5 ಗ್ಯಾರಂಟಿಗಳ ಹೆಸರಲ್ಲಿ ರಾಜ್ಯದ ಜನತೆ ಕೇಳಿದಂಥದ್ದಲ್ಲ ಗ್ಯಾರಂಟಿಗಳ ಬಗ್ಗೆ. ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಜನಗಳ ಹತ್ರ ಮತ ಪಡಿತಕ್ಕೋಸ್ಕರ ನೀವು ಜನಗಳಿಗೆ ದಿಕ್ತಪ್ಪಿಸ್ತಕ್ಕಂಥ ಯೋಜನೆಗಳನ್ನ ರೂಪಿಸಿರ್ತಕ್ಕಂಥವ್ರು ನೀವು. ಜನ ಕೇಳಲಿಲ್ಲ ನಿಮ್ಮ ಗ್ಯಾರಂಟಿಗಳ ಬಗ್ಗೆ. ಕರ್ನಾಟಕ ರಾಜ್ಯದ ಜನತೆ ಕನ್ನಡಿಗರು ಅತ್ಯಂತ ಸ್ವಾಭಿಮಾನಿಗಳು. ಅವ್ರಿಗೆ ಸ್ವಾಭಿಮಾನದ ಬದುಕನ್ನ ರೂಪಿಸ್ಬೇಕೇ ಹೊರತುಪಡಿಸಿ ಈ ರೀತಿ ನೀವು ಸುಳ್ಳು ಭರವಸೆಯ ಗ್ಯಾರಂಟಿಗಳಿಂದ ನಿಮ್ಮ ಹೊಟ್ಟೆಯನ್ನ ನೀವು ತುಂಬಿಸ್ಕೊಳ್ತಾ ಇದ್ದೀರಿ. ಆದರೆ ಇವತ್ತು ರಾಜ್ಯದ ಜನತೆನ ಇವತ್ತು ಹಸಿವಿನಲ್ಲಿ ಇಡ್ತಾ ಇದ್ದೀರಿ, ಕೈ ಬಿಟ್ಟಿದ್ದೀರಿ, ಕೈ ಚೆಲ್ಲಿದ್ದೀರಿ. ಇವೆಲ್ಲದಕ್ಕೂ ಇವತ್ತು ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ದೇಶಕ್ಕೆ ನರೇಂದ್ರ ಮೋದಿಜಿ ಅವರ ನಾಯಕತ್ವ, ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.